ಬ್ರಹ್ಮದೇವರು ಮಾಡಿದಂತಹ ಮಾನುಷೀ ಸೃಷ್ಟಿ, ಮೈಥುನ ಧರ್ಮದಿಂದ ಪ್ರಜೆಗಳ ಸೃಷ್ಟಿಯನ್ನು ಮಾಡಬೇಕು ಅನ್ನುವುದಕ್ಕಾಗಿ ಬ್ರಹ್ಮದೇವರ ದೇಹದಿಂದ ಒಂದು ಮಿಥುನ ಹೊರಗೆ ಬಂದಿತು. ಸ್ವಯಂಭುವಮನು ಶತರೂಪ. ಸ್ವಯಂಭುವಮನುವಿಗೆ ಸೃಷ್ಟಿಯನ್ನು ಮಾಡುವಂಥ ಬ್ರಹ್ಮದೇವರು ಆದೇಶ ಮಾಡಿದಾಗ ಸ್ಥಳಕ್ಕಾಗಿ ಸ್ವಯಂಭುವಮನು ಪ್ರಾರ್ಥನೆಯನ್ನು ಮಾಡಿಕೊಳ್ತಾನೆ. ಭೂಮಿ ರಸಾತಲದಲ್ಲಿ ನಿಮಗ್ನವಾಗಿರುತ್ತೆ. ಆ ಭೂಮಿಯನ್ನು ಉದ್ಧಾರ ಮಾಡುವುದಕ್ಕಾಗಿ ವರಾಹರೂಪಿಯಾದಂತಹ ಭಗವಂತ ತಾನು ಅವತಾರವನ್ನು ಮಾಡಿ ಭೂಮಿಯನ್ನು ಉದ್ಧರಣ ಮಾಡ್ತಾನೆ. ಮಧ್ಯದಲ್ಲಿ ವಿಘ್ನಕ್ಕಾಗಿ ಬಂದಂತಹ ಹಿರಣ್ಯಾಕ್ಷನ ಸಂಹಾರವನ್ನು ಮಾಡ್ತಾನೆ ಎಂಬುದಾಗಿ ಕಥೆಯನ್ನು ತಿಳಿದಿದ್ದೇವೆ. ಬ್ರಹ್ಮದೇವರು ವರಾಹದೇವರ ಈ ಕಥೆಯನ್ನು ಹೇಳಿದ ಮೇಲೆ ಒಂದು ಸ್ವಲ್ಪ ಕೆಲವು ಸೃಷ್ಟಿಯನ್ನು ತಿಳಿಸಿಕೊಡುತ್ತೆ ಭಾಗವತ. ಸಂಕ್ಷೇಪದಲ್ಲಿ ಆ ಸೃಷ್ಟಿಯನ್ನು ತಿಳಿಸಿಕೊಟ್ಟಿದ್ದಾರೆ. ಬ್ರಹ್ಮದೇವರು 3 ದೇಹವನ್ನು ತೆಗೆದುಕೊಳ್ಳುತ್ತಾರೆ. ಒಂದು ತಮೋರೂಪ, ಕತ್ತಲೆಯ ರೂಪದ ಒಂದು ದೇಹ. ಇನ್ನೊಂದು ಪ್ರಭಾರೂಪ, ಇನ್ನೊಂದು ಸಂಧ್ಯಾರೂಪ ಅಂತ. ಹೀಗೆ 3 ದೇಹಗಳನ್ನು ಬ್ರಹ್ಮದೇವರು ತೆಗೆದುಕೊಳ್ಳುತ್ತಾರೆ. ಆ ಬ್ರಹ್ಮದೇವರ ನೆರಳಿನಿಂದ ಅವಿದ್ಯೆಯನ್ನು ಸೃಷ್ಟಿ ಮಾಡ್ತಾರೆ. ಅವಿದ್ಯೆಯನ್ನು ಸೃಷ್ಟಿ ಮಾಡಿದ ಮೇಲೆ ಬ್ರಹ್ಮದೇವರಿಗೆ ಇದೇನು ಚೆನ್ನಾಗಿಲ್ಲ ಅಂತ ಹೇಳಿ ಆ ದೇಹವನ್ನು ಅಲ್ಲೇ ಬಿಟ್ಟು ಬಿಡ್ತಾರೆ. ಆ ದೇಹವನ್ನು ಬಿಡ್ತಾರೆ. ಆ ದೇಹವೇ ರಾತ್ರಿಯಾಗತ್ತೆ. ರಾತ್ರಿ ಅಭಿಮಾನಿಯಾಗಿ ಆ ದೇಹ ಹೋಗುತ್ತೆ. ಆ ದೇಹವನ್ನು ಕೆಲವರು ದುಷ್ಟರು ಸ್ವೀಕಾರ ಮಾಡ್ತಾರೆ. ಅದು ಕೆಟ್ಟ ದೇಹ ಅನ್ನೋದಕ್ಕಾಗಿ ಬ್ರಹ್ಮದೇವರು ಅವರಿಗಾಗಿಯೇ ಸೃಷ್ಟಿ ಮಾಡಿದ್ದದು. ಹಾಗಾಗಿ ಅದನ್ನು ಅವರು ಸ್ವೀಕಾರ ಮಾಡ್ತಾರೆ. ಆಮೇಲೆ ಬ್ರಹ್ಮದೇವರಿಗೆ ಆ ದುಷ್ಟರೆಲ್ಲ ಸ್ವೀಕಾರ ಮಾಡ್ತಾರೆ. ಯಾವಾಗ ಆ ದುಷ್ಟರ ಸೃಷ್ಟಿಯಾಗತ್ತೋ ಅವರಿಗೆಲ್ಲ ಹಸಿವೆ ಆಗತ್ತೆ. ಭಾರೀ ಹಸಿವೆ ನೀರಡಿಕೆ ಪ್ರಾರಂಭ ಆಗತ್ತೆ ಆ ಎಲ್ಲ ರಾಕ್ಷಸರಿಗೆ. ಹಸಿವೆ ನೀರಡಿಕೆ ಪ್ರಾರಂಭವಾದ ಕೂಡಲೇ ಅವರೆಲ್ಲರೂ ಕೂಡ ಬ್ರಹ್ಮದೇವರನ್ನೇ ತಿನ್ನೋದಕ್ಕೆ ಬರ್ತಾರೆ. ಬ್ರಹ್ಮದೇವರನ್ನು ತಿನ್ನೋದಕ್ಕೆ ಬಂದು ಎಲ್ಲರೂ ಕೂಗುತ್ತಾರೆ, ಮಾರಕ್ಷತ ಮಾರಕ್ಷತ, ಅವನನ್ನು ಬಿಡಬೇಡ್ರಿ ಅಂತ. ಮಾರಕ್ಷತ ಅಂತ ಕೂಗಿದಂತಹ ಏನು ಜನಾಂಗ ಇದೆ ಅವರೇ ರಾಕ್ಷಸರು ಅಂತ ಆಗ್ತಾರೆ. ಮಾರಕ್ಷತ ಅನ್ನೋರು ರಾಕ್ಷಸರು ಆಗ್ತಾರೆ. ಜಕ್ಷಧ್ವಂ ಅಂತ ಕೆಲವರು ಅಂತಾರೆ, ತಿನ್ನಿ ಅಂತ. ಆ ಜಕ್ಷಧ್ವಂ ಅಂದವರೇ ಯಕ್ಷರು ಅಂತ ಆಗ್ತಾರೆ. ಹೀಗಾಗಿ ರಾಕ್ಷಸರು ಮತ್ತು ಯಕ್ಷರ ಸೃಷ್ಟಿ ಹಾಗೆ ಬ್ರಹ್ಮದೇವರು ಮಾಡ್ತಾರೆ. ಬ್ರಹ್ಮದೇವರ ಏನು ಪ್ರಭಾ ಅನ್ನುವಂತಹ ರೂಪ ಇರುತ್ತೆ, ಆ ಪ್ರಭಾ ಅನ್ನುವ ರೂಪದಿಂದ ಹಗಲು ನಿರ್ಮಾಣ ಆಗತ್ತೆ. ಅದನ್ನು ದೇವತೆಗಳು ಸ್ವೀಕಾರ ಮಾಡ್ತಾರೆ. ಆಮೇಲೆ ಬ್ರಹ್ಮದೇವರ ಜಘನ ಭಾಗ, ತೊಡೆಯಿಂದ ಒಂದು ಸುಂದರವಾದಂತಹ ಸ್ತ್ರೀ ರೂಪ ಬರುತ್ತೆ. ಆ ಸ್ತ್ರೀ ರೂಪ ಬಂದಾಗ ಎಲ್ಲರೂ ಆ ಸ್ತ್ರೀಯನ್ನು ನಾನು ಮದುವೆ ಆಗ್ತೇನೆ ಅಂತೆಲ್ಲರೂ ಆ ಬ್ರಹ್ಮದೇವರನ್ನೇ ಮದುವೆಯಾಗೋದಕ್ಕೆ ಬರ್ತಾರೆ. ಆಗ ಬ್ರಹ್ಮದೇವರು ಆ ದೇಹವನ್ನು ಬಿಟ್ಟು ಬಿಡ್ತಾರೆ. ಅದು ಸಂಧ್ಯಾಕಾಲ ಅಂತ ಆಗತ್ತೆ. ಹೀಗೆ ಬ್ರಹ್ಮದೇವರ ತಮೋರೂಪದಿಂದ ಬಂದಂಥದ್ದು ಯಕ್ಷರು ರಾಕ್ಷಸರು, ಅದು ರಾತ್ರಿಗೆ ನಿಯಾಮಕವಾಯಿತು. ಬ್ರಹ್ಮದೇವರ ಪ್ರಭಾರೂಪದಿಂದ ಬಂದದ್ದು ಹಗಲಿಗೆ ನಿಯಾಮಕ, ಅದನ್ನು ದೇವತೆಗಳು ಸ್ವೀಕಾರ ಮಾಡಿದರು. ಬ್ರಹ್ಮದೇವರ ತೊಡೆಯಿಂದ ಬಂದಂತಹ ಏನು ಸ್ತ್ರೀ ರೂಪ ಇತ್ತೋ ಅದನ್ನು ತ್ಯಾಗ ಮಾಡಿದಾಗ ಬಂದದ್ದು ಅದು ಸಂಧ್ಯಾರೂಪ, ಅದನ್ನು ಅಸುರರು ಸ್ವೀಕಾರ ಮಾಡ್ತಾರೆ. ಆಮೇಲೆ ಬ್ರಹ್ಮದೇವರು ಒಂದು ದಿನ ಸುಮ್ಮನೆ ಬೇಸರದಿಂದ ಕೂತಿದ್ರು, ಆಲಸ್ಯ ಅಂತ. ಆ ಆಲಸ್ಯ ಎಂಬಂತಹ ಬ್ರಹ್ಮದೇವರ ಏನು ಗುಣ ಇದೆಯೋ ಅದರಿಂದ ಪಿಶಾಚರನ್ನು ಸೃಷ್ಟಿ ಮಾಡಿದ್ದಾರೆ. ಭೂತ ಮತ್ತು ಪಿಶಾಚಗಳ ಸೃಷ್ಟಿಯನ್ನು ಮಾಡಿದ್ದಾರೆ. ಆ ದೇಹವನ್ನು ಬಿಟ್ಟರು, ಆಲಸ್ಯ ಎಂಬ ದೇಹವನ್ನು ಬಿಟ್ಟರು. ಆ ಆಲಸ್ಯ ಎಂಬ ದೇಹ ಬಿಟ್ಟಾಗ ಆ ಆಲಸ್ಯ ದೇಹ ಏನಾಯಿತು ಹೇಳಿ? ಜೃಂಭಣ, ಆಕಳಿಕೆಯ ರೂಪದಲ್ಲಿ ಪರಿಣಾಮ ಆಯಿತು. ಅದಕ್ಕಾಗಿಯೇ ಆಲಸ್ಯ ಬಂದರೆ ಇವತ್ತು ನಾವು ಆಕಳಿಸೋದು ಯಾಕೆ ಅಂದರೆ ಅದು ಬ್ರಹ್ಮದೇವರ ರೂಪ. ಜೃಂಭಣ ಎಂಬಂತಹ ಒಂದು ವಿಕಾರ ಅದರಿಂದ ಆಯಿತು. ಅದನ್ನು ಮತ್ತೆ ಅಸುರರು ಸ್ವೀಕಾರ ಮಾಡು, ಅದರಿಂದಲೇ ನಮಗೆ ನಿದ್ರಾದಿಗಳು ಬರುತ್ತೆ. ಬ್ರಹ್ಮದೇವರು ನಾವು ಆಕಳಿಸಿದಾಗ ಹೀಗೆ ಚಿಂತನೆ ಮಾಡಬಹುದು. ಬ್ರಹ್ಮದೇವರ ಏನು ಆಲಸ್ಯ ಎಂಬ ರೂಪ ಇತ್ತೋ ಅದರಿಂದ ಹುಟ್ಟಿದಂತಹ ಈ ಜೃಂಭಣ, ಅದರಿಂದ ನಮಗೆ ನಿದ್ರಾದಿಗಳು ಬರುತ್ತೆ. ಆಮೇಲೆ ಬ್ರಹ್ಮದೇವರು ಒಂದು
ಮತ್ತೊಂದು ರೂಪ, ಅದೃಶ್ಯವಾದಂತಹ ರೂಪ, ಬ್ರಹ್ಮದೇವರ ರೂಪ. ಆ ಅದೃಶ್ಯವಾದ ರೂಪದಿಂದ ಸಾಧ್ಯರು ಮತ್ತು ಪಿತೃಗಳನ್ನು ಸೃಷ್ಟಿ ಮಾಡಿದ್ದಾರೆ ಅನ್ನೋದಕ್ಕಾಗಿಯೇ ಪಿತೃಗಳು ಅದೃಶ್ಯರು. ಪಿತೃಗಳು ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ಪಿತೃಗಳಿಗೆ ದೇಹ ರೂಪ ಕಾಣೋದಿಲ್ಲ, ಸಾಧ್ಯರಿಗೆ ಪಿತೃಗಳಿಗೆ. ಯಾಕೆ ಅಂದರೆ ಬ್ರಹ್ಮದೇವರ ಅದೃಶ್ಯ ರೂಪದಿಂದ ಹುಟ್ಟಿದ್ದಾರೆ ಅನ್ನೋದಕ್ಕಾಗಿ ಅವರು ಕಾಣೋದಿಲ್ಲ. ಆಮೇಲೆ ಬ್ರಹ್ಮದೇವರು ಇದ್ದಕ್ಕಿದ್ದ ಹಾಗೆ ಅಂತರ್ಧಾನರಾದರು. ಅಂತರ್ಧಾನರಾದಾಗ ಕೆಲವರನ್ನು ಸೃಷ್ಟಿ ಮಾಡಿದರು, ಅವರೇ ವಿದ್ಯಾಧರರು ಅಂತ. ವಿದ್ಯಾಧರರಿಗೆ ಅಂತರ್ಧಾನ ಶಕ್ತಿ ಇದೆ ಅಂತ ನಾವು ಕೇಳ್ತೇವೆ, ಅದನ್ನು ಸೃಷ್ಟಿ ಮಾಡಿದ್ದಾರೆ. ಒಂದು ದಿನ ಬ್ರಹ್ಮದೇವರು ಕನ್ನಡಿಯನ್ನು ನೋಡ್ತಾ ಅಲಂಕಾರ ಮಾಡ್ಕೋತಾ ಕೂತಿದ್ರು. ಆ ಅಲಂಕಾರ ಮಾಡಿಕೊಳ್ಳಬೇಕಾದರೆ ಕೆಲವರನ್ನು ಸೃಷ್ಟಿ ಮಾಡಿದರು, ಅವರೇ ಕಿನ್ನರರು ಮತ್ತು ಕಿಂಪುರುಷರು ಎಂಬುದಾಗಿ. ಆ ಕಿನ್ನರ ಮತ್ತು ಕಿಂಪುರುಷರು ಬಹಳ ಅಲಂಕಾರ ಪ್ರಿಯರು ಅಂತ ಪುರಾಣಗಳನ್ನು ನೋಡಿದಾಗ ನಮಗೆ ಗೊತ್ತಾಗತ್ತೆ, ಅವರು ಅದನ್ನು ಸೃಷ್ಟಿ ಮಾಡಿದ್ದಾರೆ. ಆಮೇಲೆ ಒಂದು ದಿನ ಬ್ರಹ್ಮದೇವರು ಬಹಳ ಬೇಸರ ಬಂದು ಸಿಟ್ಟಿನಿಂದ ಹಾವಿನ ಹಾಗೆ ಮಲಗಿಕೊಂಡ್ರಂತೆ. ಏನು ಬೇಡ ಬಿಡಪ್ಪ ಅಂಥೇಳಿ ಮಲಗಿಕೊಂಡ್ರಂತೆ. ಮಲಗಿಕೊಂಡಾಗ ಅವರಿಂದ ಬಂದದ್ದೇನೆ ಈ ಎಲ್ಲ ಸರ್ಪಗಳು, ಅಹಿಗಳೆಲ್ಲವೂ ಕೂಡ ಅವರಿಂದ ಹೊರಗೆ ಬಂತು. ಹೀಗೆ ಅನೇಕ ರೂಪಗಳನ್ನು ಬ್ರಹ್ಮದೇವರು ಸೃಷ್ಟಿ ಮಾಡಿದರು. ಇವೆಲ್ಲ ಬ್ರಹ್ಮದೇವರಿಗೆ ಬೇಸರ ಬಂತು ಅದೆಲ್ಲ ಅಲ್ಲ, ಆಯಾ ಮುಂದೆ ಬರುವಂತಹ ಆಯಾ ಪ್ರಜಾತಿಗಳಲ್ಲಿ ಆಯಾ ಗುಣಗಳು ಬರಬೇಕು ಅನ್ನುವುದಕ್ಕಾಗಿ ಬ್ರಹ್ಮದೇವರು ಆ ತರಹದ ಕ್ರಿಯೆಗಳನ್ನು ಮಾಡಿ ತೋರಿಸಿದ್ದಷ್ಟೇ. ಇಷ್ಟೆಲ್ಲ ಆದ ಮೇಲೆ ಕೊನೆಗೆ ಸ ಆತ್ಮಾನಂ ಸರ್ಪ ವಿಸರ್ಪತಃ ಕ್ರೂರಾಃ ನಾಗಾ ಭೋಗೋರು ಕಂಧರಾಃ ಸ ಆತ್ಮಾನಂ ಮನ್ಯಮಾನಃ ಕೃತಕತ್ಯಮಿವಾತ್ಮಭೂಹು ತದಾ ಮನೂನ್ ಸಸರ್ಜಾಂತೆ ಮನಸಾ ಲೋಕಭಾವನಾನ್. ಆಮೇಲೆ ಬ್ರಹ್ಮದೇವರು ಒಂದು ದಿನ ಕೃತಕೃತ್ಯತಾ ಭಾವದಿಂದ ಇದ್ರಂತೆ, ಬಹಳ ಸಂತೋಷವಾಗಿ ಕೂತಿದ್ರಂತೆ. ಆ ಬಹಳ ಸಂತೋಷವಾಗಿ ಯಾವಾಗ ಕೂತಿದ್ರೋ ಆಗ ಬ್ರಹ್ಮದೇವರ ಮನುಷ್ಯಾಕಾರದ ದೇಹ ಇತ್ತಂತೆ ಅವರದು. ಆ ಮನುಷ್ಯಾಕಾರದ ದೇಹವನ್ನು ಯಾವಾಗ ಬಿಡ್ತಾರೋ ಆ ದೇಹದಿಂದಲೇ ಬಂದವರು ಮನುಷ್ಯರು. ಹಾಗಾಗಿ ಮನುಷ್ಯರ ಸೃಷ್ಟಿಯನ್ನು ಮಾಡಿದಾಗ ಬ್ರಹ್ಮದೇವರಿಗೆ ಅತ್ಯಂತ ಕೃತಕೃತ್ಯತಾ ಭಾವ ಇತ್ತಂತೆ. ಮನುಷ್ಯರ ದೇಹ ಬಹಳ ಅಪರೂಪದ್ದು. ಯಾಕೆ ಅಂದರೆ, ಯಾಕೆ ಮನುಷ್ಯರ ದೇಹಕ್ಕೆ ಇಷ್ಟು ಮಹತ್ವ ಕೊಡ್ತಾರೆ ಅಂದರೆ, ಏನಿದೆ ಸಮಸ್ಯೆ ನೋಡಿ. ಈಗ ದೇವತೆಗಳ ದೇಹ ಇದೆ, ದೇವತೆಗಳು ಎಲ್ಲ ಪಡೆದು ಬಿಟ್ಟಿದ್ದಾರೆ ಸಿದ್ಧರು. ಪಶು ಪಕ್ಷಿ ಪ್ರಾಣಿಗಳು ಅವು ಏನೂ ಮಾಡೋ ಹಾಗೇ ಇಲ್ಲ. ಏನಾದರೂ ಮಾಡಬೇಕು ಅಂದರೆ ಮನುಷ್ಯರೇ ಮಾಡಬೇಕು, ಸಾಧನೆ ಮಾಡಬೇಕು. ದೇವತೆಗಳಿಗೆ ಸಾಧನೆ ಇಲ್ಲ ಅಂತಲ್ಲ, ಆದರೆ ಅವರು ಆಲ್ಮೋಸ್ಟ್ ಎಲ್ಲ ಸಿದ್ಧ ಪುರುಷರೇ. ಮಾಡಬೇಕಾದದ್ದೆಲ್ಲ ಮುಗಿದು ಹೋಗಿದೆ, ಅವರಿಗೆ ಮೋಕ್ಷ ಸಿದ್ಧ, ಎಲ್ಲ ಸಿದ್ಧ. ಏನಿದ್ರೂ ಸ್ಟ್ರಗಲ್ ಮಾಡಿ ಏನೋ ಒಂದು ಅಚೀವ್ ಮಾಡಬೇಕು ಅಂತ ಪ್ರಯತ್ನ ಮಾಡಬೇಕಾದವರು ಯಾರು ಅಂದರೆ ಮನುಷ್ಯರು ಮಾತ್ರ. ಈ ಮನುಷ್ಯ ಯೋನಿಯಲ್ಲಿಯೇ ಏನಾದರೂ ಗಳಿಸಬೇಕು, ಅಧ್ಯಯನ ಮಾಡಬೇಕು, ಸಾಧನೆ ಮಾಡಬೇಕು ಅನ್ನುವ ಪ್ರವೃತ್ತಿ ಇರೋದು ಈ ಮನುಷ್ಯ ಯೋನಿಯಲ್ಲಿ ಮಾತ್ರ. ಆದ್ದರಿಂದಾಗಿ ಮನುಷ್ಯ ಯೋನಿಯನ್ನು ಕೃತಕೃತ್ಯವಾಗಿ ಬ್ರಹ್ಮದೇವರು ನೋಡ್ತಾರೆ ಎಂಬುದಾಗಿ ತಿಳಿಸ್ತಾರೆ. ಇಷ್ಟು ಇದು ಸೃಷ್ಟಿಯ ಭಾಗವನ್ನು ಇಲ್ಲಿ ಮುಗಿಸಿದರು. ಇದಾದ ಮೇಲೆ ಮುಂದಿನ ಕಥೆಯನ್ನು ತಿಳಿಸಿಕೊಡ್ತಾರೆ. ಸ್ವಯಂಭುವಮನು ಹಾಗೂ ಶತರೂಪರಿಗೆ 5 ಜನ ಮಕ್ಕಳಾದರು ಅಂತ ಹೇಳಿದರು. ಪ್ರಿಯವ್ರತ, ಉತ್ಥಾನಪಾದ ಎಂಬುದಾಗಿ 2 ಗಂಡು ಮಕ್ಕಳು, ದೇವಹೂತಿ, ಆಕೂತಿ, ಪ್ರಸೂತಿ ಎಂಬುದಾಗಿ 3 ಜನ ಹೆಣ್ಣು ಮಕ್ಕಳು ಅಂತ. ಈ 3 ಜನ ಹೆಣ್ಣು ಮಕ್ಕಳಾದ ಮೇಲೆ ಅವರ ಕಥೆಯನ್ನು ಹೇಳಿ ಅಂತ ಕೇಳಿದಾಗ ಕಥೆಯನ್ನು ಹೇಳ್ತಾರೆ. ಪ್ರಜಾಸೃಜೇತಿ ಭಗವಾನ್ ಕರ್ದಮೋ ಬ್ರಹ್ಮಣೋದಿತಃ ಸರಸ್ವತ್ಯಾಂ ತಪಸ್ತೇಪೆ ಸಹಸ್ರಾಣಾಂ ಸಮಾದಶ. ಕರ್ದಮ ಪ್ರಜಾಪತಿಗಳಿಗೆ ಬ್ರಹ್ಮದೇವರು ಕರೆದು ಹೇಳ್ತಾರೆ, ನೀನು ಪ್ರಜಾಸರ್ಗವನ್ನು ಮಾಡಬೇಕು, ಸೃಷ್ಟಿಯನ್ನು ಮಾಡಬೇಕು, ಮಕ್ಕಳನ್ನು ಪಡೆಯಬೇಕು ಅಂತ ಬ್ರಹ್ಮದೇವರು ಆದೇಶ ಮಾಡಿದರು. ಆದೇಶ ಮಾಡಿದ ಮೇಲೆ ಆಗಲಿ ಅಂತ ಹೇಳಿ ಅವರು ಸರಸ್ವತೀ ನದಿಯ ತೀರದಲ್ಲಿ 10,000 ವರ್ಷಗಳ ಕಾಲ ತಪಸ್ಸು ಮಾಡ್ತಾರೆ ಕರ್ದಮ ಪ್ರಜಾಪತಿಗಳು. 10,000 ವರ್ಷ ತಪಸ್ಸು ಮಾಡಿದ ಮೇಲೆ ಭಗವಂತ ಪ್ರಸನ್ನನಾಗ್ತಾನೆ. ಜಾತಹರ್ಷೋ ಅಪತನ್ಮೂರ್ಧನ ಕ್ಷಿತೌ ಲಬ್ಧ ಮನೋರಥ. ಬಹಳ ಸಂತೋಷ ಆಗತ್ತೆ. ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾರೆ ಕರ್ದಮ ಪ್ರಜಾಪತಿಗಳು. ಸಾಷ್ಟಾಂಗರ ಶುಕ್ಲರೂಪಿಯಾದಂತಹ ಭಗವಂತ, ಇದು
ಕೃತಯುಗದಲ್ಲಿ ನಡೆದಂತಹ ಘಟನೆ. ಕೃತಯುಗದಲ್ಲಿ ನಡೆದಂತಹ ಘಟನೆ ಆದ್ದರಿಂದ ಕೃತಯುಗದಲ್ಲಿ ಇರುವಂತಹ ಭಗವಂತನಿಗೆ ಶುಕ್ಲ ಅಂತ ಕರೀತಾರೆ. ಅವನು ಶುಭ್ರವರ್ಣದವನು, ಹಾಗಾಗಿ ಅವನಿಗೆ ಶುಕ್ಲ ಅಂತ ಕರೀತಾರೆ. ಆ ಶುಕ್ಲ ರೂಪಿಯಾದ ಭಗವಂತ ಅಲ್ಲಿ ಪ್ರತ್ಯಕ್ಷನಾಗ್ತಾನೆ. ಕರ್ದಮ ಋಷಿಗಳು ಸ್ತೋತ್ರವನ್ನು ಮಾಡ್ತಾರೆ. ಯದ್ದರ್ಶನಂ ಜನ್ಮಭಿರೀಡ್ಯ ಸದ್ಭಿಃ ಆಶಾಸತೆ ಯೋಗಿನೋ ರೂಢಯೋಗಾ ಜುಷ್ಟಂಬತಾಧ್ಯಖಿಲ ಸತ್ವರಾಶೇಃ ಸಂಸಿದ್ಧ ಮಕ್ಷ್ಣೋಸ್ತವ ದರ್ಶನನ್ನಃ. ಯಾವ ನಿನ್ನ ದರ್ಶನ ಮಾಡಿಕೊಳ್ಳುವುದಕ್ಕಾಗಿ ಲಕ್ಷ ಲಕ್ಷ ವರ್ಷಗಳ ತಪಸ್ಸನ್ನು ಎಲ್ಲರೂ ಮಾಡ್ತಾರೆ, ಅಂಥದ್ದು ನಾನು ಕೇವಲ 10,000 ವರ್ಷ ತಪಸ್ಸು ಮಾಡಿದ್ದಕ್ಕೆ ನೀನು ಒಲಿದಿದ್ದೀಯಲ್ಲ, ನನ್ನ ಕಣ್ಣಿಗೆ ಇವತ್ತು ಸಾರ್ಥಕತೆ ಬಂತು. ಏಮಾಯ ಯಾತೆ ಹತಚೇತಸಸ್ತ್ವತ್ಪಾದಾರವಿಂದಂ ಭವ ಸಿಂಧುಪೋತಂ ಉಪಾಸತೆ ಕಾಮಲವಾಯ ತೇಷಾಂ ರಾಶೀಶ ಕಾಮಾನ್ಯರಯೇಪಿ ಯೇ ಸ್ಯುಃ. ಬಹಳ ಸುಂದರವಾಗಿ ಹೇಳ್ತಾರೆ ಸ್ವಾಮಿ ಭಗವಂತ, ನಿನ್ನ ಪಾದವನ್ನು ಸ್ಮರಣೆ ಮಾಡುವವರಿಗೆ, ಯಾವ ಅಪೇಕ್ಷೆ ಇಲ್ಲದೇನೆ ನಿಷ್ಕಾಮವಾಗಿ ನಿನ್ನ ಪಾದವನ್ನು ಸ್ಮರಣೆ ಮಾಡುವವರಿಗೆ ನೀನು ಸಂಸಾರವನ್ನೇ ದಾಟಿಸಿ ಮೋಕ್ಷವನ್ನು ಕೊಡ್ತೀಯ. ಅಷ್ಟಿದ್ರೂ ಕೂಡ ಕೆಲವರು ಕಾಮಲವಾಯ ಏನೋ ಸಣ್ಣ ಪುಟ್ಟ ಅಪೇಕ್ಷೆಗಾಗಿಯೂ ನಿನ್ನನ್ನು ಭಜಿಸ್ತಾರೆ. ಹಾಗಿದ್ದರೂ ರಾಶೀಶ ಕಾಮಾನ್, ಅವರು ಅಪೇಕ್ಷೆ ಪಟ್ಟ ಕಾಮನೆಗಳನ್ನೂ ಪೂರ್ಣ ಮಾಡ್ತೀಯ ನೀನು, ಇಲ್ಲ ಅಂತನ್ನೋದಿಲ್ಲ, ಎಲ್ಲ ಕಾಮನೆಗಳನ್ನೂ ಪೂರ್ಣ ಮಾಡ್ತೀಯ. ಯಾಕೆ ಇದನ್ನು ಕರ್ದಮರು ಹೇಳಿದರು ಅಂದರೆ, ಯಾದವಾರ್ಯರು ಬರೀತಾರೆ, ಯಾಕೆ ಅಂದರೆ ಅವರು ಈಗ ಸಕಾಮ ಕರ್ಮವನ್ನೇ ಮಾಡ್ತಾ ಇರೋದು. ಕರ್ದಮ ಪ್ರಜಾಪತಿಗಳು ಮಾಡ್ತಾ ಇರೋದು ಕೂಡ ಸಕಾಮ ಕರ್ಮ. ಯಾಕೆ ಅಂದರೆ ಒಳ್ಳೆಯ ಹೆಂಡತಿ ಬೇಕು ಅಂತ ಪ್ರಾರ್ಥನೆ ಮಾಡುವುದಕ್ಕಾಗಿ ಹೊರಟಿದ್ದಾರೆ ಅವರು. ಹಾಗಾಗಿ ನಾನೂ ಸಕಾಮ ಕರ್ಮವನ್ನೇ ಮಾಡ್ತಾ ಇದ್ದೇನೆ ನಿಜ, ಆದರೆ ಸಕಾಮ ಕರ್ಮ ಮಾಡೋರು ನನ್ನ ಹತ್ರ ಬರಲೇಬೇಡಿ ಅಂತ ದೇವರೇನು ಅನ್ನೋದಿಲ್ಲ, ಅವಶ್ಯ ಕೊಡ್ತಾನೆ. ನೀ ಭಗವಂತನ ಪಾದ ಸ್ಮರಣೆಯನ್ನು ಮಾಡಿದರೆ, ಅವನ ತಪಸ್ಸು ಮಾಡಿ ಅವನನ್ನು ಸಾಕ್ಷಾತ್ಕಾರ ಮಾಡಿಕೊಂಡ್ರೆ ಮೋಕ್ಷವನ್ನೇ ದೇವರು ಕೊಡ್ತಾನೆ, ಸಂದೇಹವಿಲ್ಲ. ಆದರೆ ರಾಶೀಶ ಕಾಮ, ಸಣ್ಣ ಪುಟ್ಟ ಕಾಮನೆಗಳನ್ನು ಇಲ್ಲ ಅನ್ನೋದಲ್ಲಿ ನೀನು ಅವಶ್ಯವಾಗಿ ಕೊಡ್ತಿ. ಕಾಮಲವಾಯ ಹೇಳ್ತಾರೆ, ಉಪಾಸತೆ ಕಾಮಲವಾಯ, ಸಣ್ಣ ಕಾಮನೆ ಇದೆ. ಮೋಕ್ಷ ಕೊಡುವ ದೇವರಿಗೆ ನಾವು ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿ ಏನು ಕೇಳ್ತೇವೆ? ಏನೋ ಕೇಳ್ತೇವೆ. ಒಂದು ಜ್ವರ ಬಂದಿರ್ತದೆ, ಧನ್ವಂತರಿ ಧನ್ವಂತರಿ ಧನ್ವಂತರಿ, ನನ್ನ ಜ್ವರ ಆರಾಮಾಗಲಿ ಅಂತ ಕೇಳ್ತೇವೆ. ದೇವರು ಕಡಿಮೆ ಮಾಡ್ತಾನೋ ಇಲ್ವೋ? ಮಾಡ್ತಾನೆ. ನಮಗಿವೆಲ್ಲ ಸಣ್ಣ ಸಣ್ಣದಾಗೋದಿಲ್ಲ ರೀ, ನೀವೇನಿದ್ರು ಮೋಕ್ಷ ಈಕ್ಷೆ ಕೇಳೋದಾದ್ರೆ ಮಾತ್ರ ನನ್ನ ಹತ್ರ ಬಂತ, ಹಾಗೇನು ಅನ್ನೋದಿಲ್ಲಲ್ಲ. ಒಬ್ಬ ಭಾರೀ ಸುಧಾ ಪಂಡಿತ ಇರ್ತಾನೆ, ಅದ್ಭುತ ಸುಧಾ ಪಂಡಿತ, ಭಾರೀ ವಾಕ್ಯಾರ್ಥ ಕೌಶಲ ಎಲ್ಲ ಇರ್ತಾನೆ. ಅವನ ಹತ್ರ ಹೋಗಿ ನೀವು ಸ್ವಲ್ಪ ನಂಗೆ ರಾಮ್ ಶಬ್ದ ಹೇಳ್ಕೊಡ್ರಿ, ಮಣಿಮಂಜರಿ ಹೇಳ್ಕೊಡ್ರಿ ಅಂದರೆ ಹೇಳ್ಕೊಡ್ತಾನೆ ಅವನು. ಇಲ್ಲ ಬಿಡಪ್ಪ, ನಂಗೆ ಟೈಮ್ ಇಲ್ಲ ಅಂತಾನೆ. ಆದರೆ ದೇವರು ಹಾಗೆ ಅನ್ನೋದಿಲ್ಲ. ಎಂಥ ಭವಸಿಂಧು ಪೋತಂ, ಅದನ್ನೇ ಹೇಳ್ತಾರೆ. ಇಡೀ ಸಂಸಾರ ಸಾಗರವನ್ನು ದಾಟಿಸ್ತೇನೆ ಅಂತ ಹೊರಟಂತಹ ವ್ಯಕ್ತಿಯೂ ಕೂಡ ಕಾಮಲವಾಯ, ಏನು ಸಣ್ಣ ಪುಟ್ಟ ಕಾಮನೆಯನ್ನು ಕೇಳಿದರೂ ಕೂಡ ರಾಶೀಶ, ಏನಂತೀಯೋ ಅದನ್ನು ಕೊಡ್ತೀಯ ನೀನು. ಕಾಮಾನ್ಯರಯೇಪಿ ಯೇ ಸ್ಯುಃ ತಥಾ ಸ ಚಾಹಂ ಪರಿವೋಢು ಕಾಮಃ ಸಮಾನಶೀಲಾಂ ಗೃಹಮೇಧಿಧೇನುಂ ಉಪೇಯಿವಾನ್ ಮೂಲಮಶೇಷ ಮೂಲಂ ದುರಾಶಯ ಕಾಮ ದುಗಂಗ್ರಿಪಾಸ್ಯ. ಆದ್ದರಿಂದ ನಾನೂ ಕೂಡ ಒಂದು ಸಣ್ಣ ಕಾಮನೆಯನ್ನು ಇಟ್ಟುಕೊಂಡು ಬಂದಿದ್ದೇನೆ. ಪರಿವೋಢು ಕಾಮಃ, ಮದುವೆಯಾಗಬೇಕು ಅಂತ ಅಪೇಕ್ಷೆ ಇದೆ. ನೋಡ್ರಿ, ಮದುವೆಯಾಗೋದಕ್ಕೆ ತಪಸ್ಸು ಮಾಡಿದ್ದು ಯಾರೂ ಕೇಳಿಲ್ಲಪ್ಪ. ಮದುವೆಯಾಗೋದಕ್ಕೆ ತಪಸ್ಸು, ಬೇಕಾದಷ್ಟು ಶಾಪಿಂಗ್ ಮಾಡ್ತಾರೆ, ಮೇಕಪ್ ಮಾಡ್ಕೋತಾರೆ ಹೊರತು ತಪಸ್ಸು ಮಾಡಿ ಮದುವೆಗೆ ಸಿದ್ಧರಾಗೋದು ದೊಡ್ಡ ಸಂದೇಶ. ಇದು ದೊಡ್ಡ ಸಂದೇಶ. ಈಗ ಮದುವೆ ಆದವರಿಗೆ ತಪಸ್ಸು ಮಾಡೋ ಚಾನ್ಸ್ ಇಲ್ಲ. ಮದುವೆ ಆಗದೇ ಇದ್ದವರು ಇದ್ದೀರಿ, ತಪಸ್ಸು ಮಾಡಿ, ಸ್ವಲ್ಪ ಒಳ್ಳೆಯ ತಪಸ್ಸನ್ನು ಮಾಡಿ ಉತ್ತಮ ಹೆಂಡತಿ ಬೇಕು ಅಂತ ಪ್ರಾರ್ಥನೆಯನ್ನು ಮಾಡಬೇಕು. ಉಪೇಯಿವಾನ್ ಮೂಲಂ ಅಶೇಷ ಮೂಲಂ, ಇಡೀ ಜಗತ್ತಿಗೆ ಮೂಲನಾದಂತಹ ನಿನ್ನ ಪಾದದಲ್ಲಿ ದುರಾಶಯ, ಏನೋ ಒಂದು ಸಣ್ಣ ಕಾಮನೆ ಇಟ್ಕೊಂಡು ಬಂದಿದ್ದೇನೆ, ಪೂರ್ಣ ಮಾಡು. ಯಾಕೆ ಮದುವೆಯಾಗಬೇಕು ಅಂತ ನಿನಗಪೇಕ್ಷೆ? ನಂದಲ್ಲ, ನಿನ್ನ ಆದೇಶ ಅದು. ಪ್ರಜಾಪತೇಸ್ತೆ ವಚಸಾಧೀಶ, ನಿಮ್ಮ ಮಗ ಬಂದು ಹೇಳಿದ್ದಾನೆ ಬ್ರಹ್ಮದೇವರು ಬಂದು ಮೈಥುನ ಧರ್ಮದಿಂದ ಪ್ರಜೆಗಳ ಸೃಷ್ಟಿಯನ್ನು ಮಾಡು ಅಂತ ಆದೇಶ ಮಾಡಿದ್ದಾನೆ. ಬ್ರಹ್ಮದೇವರು ಹೇಳಿದ್ದಾನೆ ಅಂದರೆ ನೀನು ಹೇಳದೆ ಬ್ರಹ್ಮದೇವರು ಹೇಳ್ತಾನ? ನಿನ್ನ ಪ್ರೇರಣೆ ಇಲ್ಲದೆ ಬ್ರಹ್ಮದೇವರು ಹೇಳಲಿಕ್ಕೆ ಸಾಧ್ಯವಾ? ಇಲ್ಲ. ಹಾಗಾಗಿ ನೀನೇ ಅವನ ಅಂತರ್ಯಾಮಿಯಾಗಿ
ವಚಸ ಅಧೀಶ, ನೀನು ಉಪದೇಶ ಮಾಡಿದ್ದಿ, ನೀನು ಹೇಳಿದ್ದಿ. ತಂತ್ರ್ಯಾಲೋಕಕ್ಕಿಲಾಯಂ ಕಾಮಹೇತೋರ್ನಿಬದ್ಧ, ನೀನು ಹೇಳಿ ಅನ್ನೋದಕ್ಕೆ ನನಗೆ ಅಪೇಕ್ಷೆ ಬಂತು, ಇಲ್ಲದ್ರೆ ನಾನು ಯಾಕೆ ಬೇಡ್ತಿದ್ದೆ, ನಾನು ಆರಾಮಾಗಿ ತಪಸ್ಸು ಮಾಡ್ಕೊಂಡು ಇದ್ದು ಬಿಡ್ಬೋದಾಗಿತ್ತು. ನೀನು ಆದೇಶ ಮಾಡಿದ್ದೀಯ, ಬ್ರಹ್ಮಾಂತರ್ಯಾಮಿಯಾಗಿ ನೀನು ನನಗೆ ಆದೇಶ ಮಾಡಿದ್ದಿ ಅನ್ನುವುದಕ್ಕಾಗಿ ಈ ಮಾತನ್ನು ನಾನು ಕೇಳ್ತೇನೆ. ನಾನಷ್ಟೇ ಅಲ್ಲ, ಎಲ್ಲ ಪ್ರಜಾಪತಿಗಳು ನೀನು ಹೇಳಿದ ಹಾಗೆ ಕೇಳಬೇಕು. ನಾನೇನು ದೊಡ್ಡದು, ಲೋಕಾನುಗತಃ ಅವರೆಲ್ಲ ಏನು ಮಾಡಿದ್ದಾರೋ ಅದನ್ನೇ ನಾನು ಮಾಡ್ತೇನೆ. ಆದ್ದರಿಂದ ಅನುಗ್ರಹವನ್ನು ಮಾಡಬೇಕು ಅಂತ ಬೇಕಾದಷ್ಟು ಪ್ರಾರ್ಥನೆಯನ್ನು ಮಾಡ್ತಾರೆ. ನಮಾಮ್ಯಭೀಕ್ಷ್ಣಂ ನಮನೀಯ ಪಾದ ಸರೋಜ ಮಲ್ಪೀಯಸಿ ಕಾಮ ವರ್ಷಂ, ಮತ್ತೆ ಅದನ್ನೇ ಹೇಳ್ತಾರೆ. ನಮಾಮ್ಯಭೀಕ್ಷ್ಣಂ ನಮನೀಯ ಪಾದ ಸರೋಜ ಅಲ್ಪೀಯಸಿ ಕಾಮ ವರ್ಷ. ಅತೀ ಸಣ್ಣ ವ್ಯಕ್ತಿಗೂ ಅನುಗ್ರಹವನ್ನು ಮಾಡುವಂತಹ ಕಾಮ ವರ್ಷಂ, ಏನೋ ಒಂದು ಎರಡು ಅಲ್ಲ, ಕಾಮ ವರ್ಷಂ, ಕೇಳಿದ ಕಾಮನೆಯನ್ನೆಲ್ಲ ಕೊಡ್ತೀಯ. ಎಂಥ ಅಲ್ಪನಾಗಿದ್ದರೂ ಅನುಗ್ರಹ ಮಾಡುವಂತಹ ನಿನಗೆ ನಮಸ್ಕಾರ ಅಂತ ಹೇಳಿದಾಗ, ಸುಪರ್ಣ ಪಕ್ಷೋಪರಿರೋಚಮಾನಃ ಪ್ರೇಮಸ್ಮಿತೋದ್ವೀಕ್ಷಣ ವಿಭ್ರಮಧ್ರುಹು. ಭಗವಂತ ಗರುಡನ ಮೇಲೆ ಕುಳಿತು ಮಾತನ್ನು ಹೇಳ್ತಾನೆ. ಬಹಳ ಸಂತೋಷ ಆಯ್ತಪ್ಪ. ನವೈಜಾತು ಮೃಷೇದಂ ಸ್ಯಾತ್ ಪ್ರಜಾಧ್ಯಕ್ಷ ಮದರ್ಹಣಂ, ನನ್ನ ಉಪಾಸನೆಯನ್ನು ಮಾಡಿದರೆ ಯಾವತ್ತೂ ವೇಸ್ಟ್ ಆಗೋದಿಲ್ಲ. ನ ದೇವತೋಷಣಂ ವೃಥಾ. ಆ ಮಾತು ಇಲ್ಲಿ ಶ್ರೀಮದಾಚಾರ್ಯ ಹೇಳೋದಕ್ಕೆ ಇದೇ ಮೂಲ. ನವೈಜಾತು ಮೃಷೇದಂ ಸ್ಯಾತ್ ಪ್ರಜಾಧ್ಯಕ್ಷ ಮದರ್ಹಣಂ, ನನ್ನ ಪೂಜೆ ಮಾಡಿದ್ದಾನೆ ವ್ಯರ್ಥ ಆಯಿತು ಅಂತ ಆಗೋದಿಲ್ಲ, ವ್ಯರ್ಥ ಆಯಿತು ಅಂತ ಆಗೋದಿಲ್ಲ. ನೀನು ಪೂಜೆ ಮಾಡಿದ್ದು ನೀನೇನೋ ಒಂದು ಅಪೇಕ್ಷೆ ಇಟ್ಕೊಂಡು ಪೂಜೆ ಮಾಡಿರ್ತಿ, ಆ ಫಲ ಸಿಗತ್ತೆ ಸಿಗೋದಿಲ್ಲ ಹೇಳಲಿಕ್ಕೆ ಬರೋದಿಲ್ಲ. ಆದರೆ ವ್ಯರ್ಥ ಸರ್ವಥ ಆಗೋದಿಲ್ಲ. ಕ್ವಚಿದ್ದದಾತಿ ಕ್ವಚನೋ ದದಾತಿ, ಅದು ದೇವರ ಸಂಕಲ್ಪ, ದೇವರ ಸಂಕಲ್ಪ. ಇವತ್ತು ನಾವು ಏನೋ ಒಂದು ಕಷ್ಟ ಪರಿಹಾರ ಆಗಬೇಕಾಗಿದೆ, ಮನ್ಯ ಸೂಕ್ತ ಪುರಶ್ಚರಣವನ್ನು ಮಾಡಿ ಹೋಮವನ್ನು ಮಾಡಿ ಎಲ್ಲ ಮಾಡಿರ್ತೇನೆ. ನಾನು ಅಂದ್ಕೊಂಡು ಕೆಲಸ ಆಗತ್ತೆ, ಕೆಲವೊಮ್ಮೆ ಆಗೋದಿಲ್ಲ. ಆಗೋದಿಲ್ಲ, ಹಾಗಾದರೆ ಮಾಡಿದ್ದೆಲ್ಲ ವೇಸ್ಟ್ ಆಯಿತು? ಸರ್ವಥ ಇಲ್ಲ, ಸರ್ವಥ ವೇಸ್ಟ್ ಆಗೋದಿಲ್ಲ. ದೇವರು ಫಲ ಕೊಟ್ಟೇ ಕೊಡ್ತಾನೆ. ನಿನ್ನೆ ಬಂತಲ್ಲ ಅನುಮೃಗ್ಯದಾಶುಷೆ, ನಾವು ಪುಣ್ಯ ಮಾಡಿದ್ದೇವೆ ಅಂದರೆ ದೇವರು ಫಲ ಕೊಟ್ಟೇ ಕೊಡ್ತಾನೆ. ಆ ವಿಶ್ವಾಸ ಇರಬೇಕು. ಮೃಷೇದಂ ಸ್ಯಾತ್ ಪ್ರಜಾಧ್ಯಕ್ಷ ಮದರ್ಹಣಂ ಭವದ್ವಿದೇಶ್ವಿತ ಅತಿತರಾಂ ಸಂಗೃಹೀತಾತ್ಮನಾಮಯಿ. ಯಾರ್ಯಾರೋ ಪೂಜೆ ಮಾಡಿದ್ರೇ ನಾನು ಫಲ ಕೊಡ್ತೇನೆ, ನಿಮ್ಮಂಥ ಜ್ಞಾನಿಗಳು ಇಂಥ ತಪಸ್ವಿಗಳು ಮಾಡಿದ್ರೆ ಫಲ ಕೊಡದೇ ಇರ್ತೇನಾ? ಅವಶ್ಯವಾಗಿ ಫಲ ಕೊಡ್ತೇನೆ. ನೋಡಪ್ಪ, ಸ್ವಯಂಭುವ ಮನು ಅಂತ ಇದ್ದಾನೆ, ಬ್ರಹ್ಮಾವರ್ತದ ರಾಜ. ಅವನು ಇನ್ನೊಂದು ಸ್ವಲ್ಪ ದಿನಕ್ಕೆ ನಿನ್ನ ಹತ್ರ ಬರ್ತಾನೆ. ಶತರೂಪ ಸ್ವಯಂಭುವ ಮನು ಇಬ್ಬರೂ ಬಂದು ಪರಶ್ವಃ ನಾಡಿದ್ದೇ ಬರ್ತಾರೆ. ಬಂದು ತನ್ನ ಮಗಳನ್ನು ನಿನಗೆ ಕೊಡ್ತಾನೆ. ಅವಶ್ಯವಾಗಿ ನೀನು ಸ್ವೀಕಾರ ಮಾಡಬೇಕು. ಅಷ್ಟೇ ಅಲ್ಲ, ಆ ನೃಪವಧು ದೇವಹೂತಿಯ ಜೊತೆಗೆ ವಿವಾಹವನ್ನು ಮಾಡಿಕೋ. 9 ಜನ ಹೆಣ್ಣು ಮಕ್ಕಳಾಗ್ತಾರೆ. ನಾನೇ ಸ್ವಯಂ ನಿನ್ನಲ್ಲಿ ಅವತಾರ ಮಾಡ್ತೇನೆ ಅಂತ ಇಷ್ಟು ಹೇಳಿ, ಸಂಭೂಯ ಸ್ವಾಂಶಕಲೆಯ ತ್ವದ್ವೀರ್ಯೇಣ ಮಹಾಮುನೆ ತವ ಕ್ಷೇತ್ರೇ ದೇವಹೂತ್ಯಾಂ ಪ್ರಣೇಶ್ಯೇ ತತ್ವಸಂಹಿತಾಂ. ನಾನು ತತ್ವವನ್ನು ಉಪದೇಶ ಮಾಡ್ತೇನೆ, ಕಪಿಲ ರೂಪಿಯಾಗಿ ನಿನ್ನಲ್ಲಿ ಅವತಾರವನ್ನು ಮಾಡಿ ಜಗತ್ತಿಗೆಲ್ಲ ಸಾಂಖ್ಯ ತತ್ವದ ಉಪದೇಶವನ್ನು ಮಾಡ್ತೇನೆ ಅಂತ ಭಗವಂತ ಹೇಳಿ ಹೊರಡ್ತಾನೆ. ಹೋಗಬೇಕಾದರೆ ಭಗವಂತನ ಕಣ್ಣಿನಲ್ಲಿ ಆನಂದಾಶ್ರು ಬರುತ್ತಂತೆ. ಆ ಭಗವಂತನ ಕಣ್ಣಿನಲ್ಲಿ ಆನಂದಾಶ್ರು ಬಂದದ್ದಕ್ಕಾಗಿಯೇ ಬಿಂದು ಸರೋವರ, ಭಗವಂತನ ಅಶ್ರುವಿನ ಬಿಂದುವಿನಿಂದ ಬಂದ ಸರೋವರ, ಆದ್ದರಿಂದ ಅದನ್ನು ಬಿಂದು ಸರೋವರ ಅಂತ ಕರೀತಾರೆ. ಅಂತಹ ಉತ್ತಮವಾದಂತಹ ಘಟನೆ ಅಲ್ಲಿ ನಡೆಯುತ್ತೆ. ಆ ಕಡೆಗೆ ಭಗವಂತ ಹೊರಡ್ತಾನೆ. ಅಂತರ್ಧಾನನಾದ ಮೇಲೆ ಮನುಸ್ಯಂದರಮಾಸ್ಥೀಯ 3 ದಿವಸ ಆಯಿತು. 6ನೇ ದಿನ ಬಂದ ಸ್ವಯಂಭೋ ಮನು ಬರ್ತಾನೆ. ಸ್ವಯಂಭೋ ಮನು ಬಂದು ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾನೆ. ದದರ್ಶ ಮುನಿಮಾಸೀನಂ ತಸ್ಮಿನ್ ಹುತಾಶನಂ. ಆ ಸಣ್ಣ ಆಶ್ರಮದಲ್ಲಿ ಕೂತಿದ್ದಾರೆ, ಕರ್ದಮ ಪ್ರಜಾಪತಿಗಳು ಕೂತಿದ್ದಾರೆ. ಬಂದು ನೋಡ್ತಾನೆ. ವಿದ್ಯೋತಮಾನಂ ವಪುಷ, ಭಾರೀ ತೇಜಸ್ಸು. ಆದರೆ ಸ್ನಿಗ್ಧಾಪಾಂಗಾವಲೋಕನ ಚೀರವಾಸತಂ, ನಾರು ಮಡಿ ಹುಟ್ಟಿದ್ದಾರೆ. ಮಲಿನಂ, ಹೊಲಸ್ಸಾಗಿದೆ. ಏನು ಅವರೇನು ಸೋಪ್ ಹಚ್ಕೊಂಡು ಸ್ನಾನ ಮಾಡೋರಲ್ಲ ಏನಲ್ಲ, ಹೊಲಸ್ಸಾಗಿದೆ. ಆದರೆ ನೋಡೋದಕ್ಕೆ ನಾತಿಕ್ಷಾಮಂ, ಅಖಂಡ 10,000 ವರ್ಷ ತಪಸ್ಸು ಮಾಡಿದ್ದಾರೆ ಅಂದರೆ ಹೇಗಿರಬೇಕಾಗಿತ್ತು ಅವರ ದೇಹ?
ಸ್ವರ್ಗಿ ಹೋಗಬೇಕಾಗಿತ್ತು. ಆದರೆ ಭಾಗವತ ಹೇಳುತ್ತೆ ನಾತಿಕ್ಷಾಮಂ, ಸ್ವರ್ಗಿರಲಿಲ್ವಂತೆ. ಯಾಕೆ ಅಂದರೆ ಕಾರಣ ಕೊಡುತ್ತಾರೆ ಭಾಗವತ, ಬಹಳ ಸುಂದರವಾದ ಮಾತು. ಸ್ನಿಗ್ಧಾಪಾಂಗಾವಲೋಕನಾತ್. ವಾಸ್ತವಿಕವಾಗಿ ಅವರು ಪೂರ್ಣ ಸ್ವರ್ಗಿ ಹೋಗಿದ್ದರು. ಯಾವಾಗ ಭಗವಂತ ಬಂದು ತನ್ನ ಪ್ರೀತಿಯ ಕರುಣೆಯ ದೃಷ್ಟಿಯಿಂದ ನೋಡಿ ಮತ್ತೆ ದಷ್ಟಪುಷ್ಟ ಆಗಿಬಿಟ್ರಂತೆ. ಸ್ನಿಗ್ಧಾಪಾಂಗಾವಲೋಕನಾತ್. ಇನ್ನೊಂದು ಮಾತನ್ನು ಹೇಳ್ತಾರೆ, ತದ್ವ್ಯಾಹೃತ ಅಮೃತ ಕಲಾ ಪೀಯೂಷ ಶ್ರವಣೇನ. ತದ್ವ್ಯಾಹೃತ ಅಮೃತ ಕಲಾ ಪೀಯೂಷ ಶ್ರವಣೇನ. ಭಗವಂತನ ನೋಟ, ಭಗವಂತನ ಮಾತು ಇವೆರಡು ಕೇಳಿದ್ದರಿಂದಾಗಿ 10,000 ವರ್ಷ ತಪಸ್ಸು ಮಾಡಿದ್ದರೂ ಕೂಡ ಕರ್ದಮ ಪ್ರಜಾಪತಿಗಳಿಗೆ ದೇಹ ಸೊರಗಿರಲಿಲ್ಲ. ಆ ಶಕ್ತಿ ಆ ಭಗವಂತನ ಮಾತಿನಲ್ಲಿದೆ. ಏನು ಅತಿಕ್ಷ. ದೇವತೆಗಳು ಅಮೃತ ಮಂಥನ ಮಾಡುವ ಸಂದರ್ಭದಲ್ಲಿ ಆ ಪರ್ವತವನ್ನು ಎತ್ತಿಕೊಂಡು ಹೋಗ್ತಾ ಇರ್ತಾರೆ, ಮಂದರ ಪರ್ವತ. ಮಂದರ ಪರ್ವತವನ್ನು ಎತ್ತಿಕೊಂಡು ಹೋಗಬೇಕಾದರೆ ಮಂದರ ಪರ್ವತ ಅವರ ತಲೆಯ ಮೇಲೆ ಬೀಳುತ್ತೆ. ಎಲ್ಲರೂ ನುಗ್ಗಿ ಆಗಿ ಹೋಗ್ತಾರೆ, ನುಚ್ಚು ನೂರಾಗಿ ಹೋಗ್ತಾರೆ. ದೇವರೇನು ಮಾಡ್ತಾನೆ? ಏನಿಲ್ಲ, ಸುಮ್ಮನೆ ನೋಡ್ತಾನಷ್ಟೇ. ಎಲ್ಲರಿಗೂ ಶಕ್ತಿ ಬರ್ತದೆ, ಎಲ್ಲರಿಗೂ ಶಕ್ತಿ ಬರ್ತದೆ. ಅಂದಮೇಲೆ ಈ ಕರ್ದಮರು ಸೊರಗಿದ್ರು, ದಪ್ಪ ಆದರೂ ಇದೇನು ದೊಡ್ಡ ವಿಷಯವೇ ಅಲ್ಲ. ಹಾಗಾಗಿ ಅಂತಹ ಭಗವಂತನ ದೃಷ್ಟಿ ಉಪಸಂಹೃತ್ಯ ಮಲಿನಂ, ಎಲ್ಲ ಪರಸ್ಪರ ಗೌರವ ಮಾಡಿಕೊಂಡಿದ್ದಾರೆ. ಕರ್ದಮ ಪ್ರಜಾಪತಿಗಳು ಅವನಿಗೆ ಗೌರವವನ್ನು ಕೊಡ್ತಾರೆ. ಸ್ವಯಂಭೂವನು ಬ್ರಹ್ಮದೇವರ ಮಗ, ಅದಲ್ಲದೇನೆ ಚಕ್ರವರ್ತಿ. ಹಾಗಾಗಿ ವಿಶೇಷವಾಗಿ ಮರ್ಯಾದೆಯನ್ನು ಮಾಡ್ತಾರೆ. ಮಾಡಿ ನೀವೆಲ್ಲ ಇದ್ದದ್ದಕ್ಕೇನೆ ಜಗತ್ತು ಸುರಕ್ಷಿತವಾಗಿದೆ, ನೀವಿರುವುದಕ್ಕಾಗಿಯೇ ನಾವೆಲ್ಲರೂ ಯಜ್ಞಯಾಗಗಳನ್ನು ಮಾಡಿಕೊಂಡು ಸುಖವಾಗಿ ಇದ್ದೇನೆ. ತಾವು ಯಾಕೆ ಬಂದಿರಿ ಅಂತ ಕೇಳಬಾರ್ದು ಕ್ಷತ್ರಿಯರಿಗೆ. ಯಾಕೆ ಅಂದರೆ ನಿಮ್ಮ ಕೆಲಸವೇ ಇಡೀ ಲೋಕವನ್ನು ಸಂಚಾರ ಮಾಡೋದು, ಅಲ್ಲಲ್ಲಿ ಶತ್ರುಗಳ ನಿಬರ್ಹಣೆ ಮಾಡೋದು. ಆದರೂ ನನ್ನ ಆಶ್ರಮಕ್ಕೆ ಯಾಕೆ ಬಂದ್ರಿ? ಅಥಾಪಿ ಪೃಚ್ಛೇ ತ್ವಾಂಬೀರ ಯದರ್ಥಂ ತ್ವಮಿಹಾಗತಃ. ಏನಾದರೂ ಕೆಲಸ ಇತ್ತಾ ಹೇಳಿ, ನೀವೇನು ಹೇಳ್ತೀರೋ ಅದನ್ನು ನಾನು ಮಾಡ್ತೇನೆ ಅಂತ ಹೇಳಿದಾಗ ಆ ಮನುವು ಕೂಡ ಮಾತನಾಡ್ತಾನೆ. ಬಹಳ ಸುಂದರವಾದ ಮಾತು. ನೋಡಪ್ಪ, ನೀವೆಲ್ಲರೂ ಬ್ರಾಹ್ಮಣರು ಭಗವಂತನ ಮುಖದಿಂದ ಹುಟ್ಟಿದ್ದೀರಿ, ನಾವು ಕ್ಷತ್ರಿಯರು ಭಗವಂತನ ಬಾಹುವಿನಿಂದ ಹುಟ್ಟಿದ್ದೇವೆ. ನಿಮ್ಮ ಸೇವೆಗಾಗಿ ನಾವೆಲ್ಲರೂ ಇದ್ದೇವೆ. ನಿಮ್ಮ ಸೇವೆ ಮಾಡುವುದಕ್ಕಾಗಿ ನಮ್ಮನ್ನು ಭಗವಂತ ಹುಟ್ಟಿಸಿದ್ದಾನೆ. ನಿಮ್ಮ ರಕ್ಷಣೆ ಮಾಡಬೇಕು ಅನ್ನುವುದಕ್ಕಾಗಿಯೇ ನಾವು ಹುಟ್ಟಿದ್ದೇವೆ. ಹೃದಯಂ ತಸ್ಯ ಬ್ರಹ್ಮ ಕ್ಷತ್ರಮಂಗಂ ಪ್ರಚಕ್ಷತೆ ಅತೋ ಹ್ಯನ್ಯೋನ್ಯಮಾತ್ಮಾನಂ ಬ್ರಹ್ಮ ಕ್ಷತ್ರಂಚ ರಕ್ಷತಃ. ಆದ್ದರಿಂದ ನಮ್ಮ ರಕ್ಷಣೆಯನ್ನು ನೀವು ಮಾಡಬೇಕು, ನಿಮ್ಮ ರಕ್ಷಣೆಯನ್ನು ನಾವು ಮಾಡ್ತೀವಿ. ತಪಸ್ಸು ಮಾಡಿ ದೇಶದ ರಕ್ಷಣೆಯನ್ನು ಮಾಡುವ ಜವಾಬ್ದಾರಿ ಬ್ರಾಹ್ಮಣನದು. ಯುದ್ಧ ಆಡಿ ದೇಶದ ರಕ್ಷಣೆಯನ್ನು ಮಾಡೋದು, ನಿಮ್ಮ ತಪಸ್ಸಿಗೆ ವಿಘ್ನ ಆಗದೇ ಇದ್ದಂತೆ ನೋಡಿಕೊಳ್ಳುವುದು ನಮ್ಮ ಕೆಲಸ. ಹಾಗಾಗಿ ಬ್ರಹ್ಮ ಕ್ಷತ್ರ, ಬ್ರಾಹ್ಮಣರು ಮತ್ತು ಕ್ಷತ್ರಿಯರು ಪರಸ್ಪರವಾಗಿ ರಕ್ಷಣೆಯನ್ನು ಮಾಡ್ತಾ ಇರಬೇಕು. ಇದು ದೇವರು ಮಾಡಿದಂತಹ ವ್ಯವಸ್ಥೆ. ಇವತ್ತು ಎಲ್ಲ ವ್ಯವಸ್ಥೆಯನ್ನು ನಾವು ಕೆಡಿಸಿಕೊಂಡು ಬಿಟ್ಟಿದ್ದೇವೆ. ಯಾರೂ ರಕ್ಷಣಕರಿಲ್ಲ. ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಳಬೇಕು, ಅವರನ್ನು ಅವರು ರಕ್ಷಣೆ ಮಾಡಿಕೊಳ್ಳಬೇಕು, ಏನು ಗೊತ್ತಾಗ್ತಾ ಇಲ್ಲ. ಎಲ್ಲ ಒಂದು ವ್ಯವಸ್ಥೆ ಇತ್ತು. ವರ್ಣಾಶ್ರಮ ಧರ್ಮವನ್ನು ತುಂಬ ನಿಂದೆ ಮಾಡ್ತಾರಲ್ಲ, ವರ್ಣಾಶ್ರಮ ಧರ್ಮ ಬೇಡ 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 ಅಂತ. ಈ ಎಲ್ಲ ವರ್ಣಾಶ್ರಮ ಧರ್ಮದ ವ್ಯವಸ್ಥೆಯನ್ನು ಸರಿಯಾಗಿ ನಾವು ಚಾಲ್ತಿಯಲ್ಲಿ ತಂದಿದ್ದರೆ ಅದರಷ್ಟು ಉತ್ತಮವಾದ ವ್ಯವಸ್ಥೆಯೇ ಇರ್ತಿರಲಿಲ್ಲ. ಎಲ್ಲ ಹಾಳಾಗಿದೆ. ಇರಲಿ ಬ್ರಹ್ಮಕ್ಷತ್ರಂಚ ಹೀಗೆಲ್ಲ ಹೇಳಿದಾಗ, ಪ್ರಿಯ ನೋಡಪ್ಪ, ನನ್ನ ಜೊತೆಗೆ ಮಗಳನ್ನು ಕರೆದುಕೊಂಡು ಬಂದಿದ್ದರು, ದೇವಹೂತಿಯನ್ನು. ಪ್ರಿಯವ್ರತ ವೃತ್ತಾನಪಾದ ಅಂತ ನಮ್ಮ ಇಬ್ಬರು ಮಕ್ಕಳು, ಅವಳ ತಂಗಿ ಇವಳು. ಅವಳಿಗೆ ಒಮ್ಮೆ ನಾರದರು ನಮ್ಮ ಮನೆಗೆ ಬಂದಿದ್ದರು. ನಾರದರು ನಮ್ಮ ಮನೆಗೆ ಬಂದು ನಿಮ್ಮ ಬಗ್ಗೆ 1 ಗಂಟೆ ಉಪನ್ಯಾಸ ಮಾಡಿದ್ದಾರೆ. ಕರ್ದಮರು ಅಂದ್ರೆ ಹಾಗೆ ಹೀಗೆ ಅಂತ. ಯಾವಾಗ ನಾರದರು ಹೇಳಿ ಹೋದರೂ ಆವತ್ತಿನಿಂದ ನಮ್ಮ ಮಗಳಿಗೆ ನಿಮ್ಮನ್ನೇ ಮದುವೆಯಾಗಬೇಕು ಅಂತ ಅಪೇಕ್ಷೆ. ಆದ್ದರಿಂದ ಅವಳನ್ನು ತಾವು ಸ್ವೀಕಾರ ಮಾಡಬೇಕು. ನೋಡಿ, ಮನೆಯವರೆಗೂ ಬಂದಿದ್ದೇವೆ ಮಗಳನ್ನು ಕರ್ಕೊಂಡು, ಇಲ್ಲ ಅಂತನಬೇಡಿ. ಬೇಡ ಅನ್ನೋದಕ್ಕೇನು ಕಾರಣ ಇಲ್ಲ, ಅವಶ್ಯವಾಗಿ ಸ್ವೀಕಾರ ಮಾಡಿ ಅಂತ ಹೇಳಿದಾಗ ಅವಶ್ಯ ಸ್ವೀಕಾರ ಮಾಡ್ತೇನೆ, ಆಗಲಪ್ಪ. ಆದ್ಯೋ ವೈವಾಹಿಕೋ ವಿಧಿಹಿ, ಅವಶ್ಯ ಆಗಲಿ. ಇಡೀ ಜಗತ್ತಿನಲ್ಲಿ ಸೃಷ್ಟಿಯಲ್ಲಿ ಮೊಟ್ಟ ಮೊದಲ ಮದುವೆ ಅದು. ಆದ್ಯೋ ವೈವಾಹಿಕೋ ವಿಧಿಹಿ, ಮೊದಲನೇ ಮದುವೆ. ಅಲ್ಲಿಯವರೆಗೂ ಮದುವೆ ಆಗಿಲ್ಲ, ಬೇರೆ ಬೇರೆ ರೀತಿಯಾದ ಸೃಷ್ಟಿಗಳೆಲ್ಲ ಆಗಿದೆಯೇ ಹೊರತು ಮದುವೆ ಅಂತಾಗಿ ಬ್ರಾಹ್ಮ ವಿವಾಹ ಅಂತಾಗಿ ಆದದ್ದು ಇದೇ ಮೊದಲು. ಹಾಗಾಗಿ ಆದ್ಯೋ ವೈವಾಹಿಕೋ ವಿಧಿಹಿ ಕಾಮಸ್ಸ ಭೂಯಾನ್ನರ ದೇವತೆ ಸ್ಯಾಹ ಪುತ್ರ್ಯಾ ಸಮಾಮ್ನಾಯ ವಿಧೌ ಪ್ರತೀತಃ.
ಸಮಾಮ್ನಾಯ ವಿಧೌ, ವೇದಗಳಲ್ಲಿ ಏನು ಹೇಳಿದ್ದಾರೋ, ಯಾವುದಕ್ಕಾಗಿ ಮದುವೆಯಾಗಬೇಕು ಅಂತ ಹೇಳಿದ್ದಾರೋ ಆ ರೀತಿಯಲ್ಲಿ ಆ ಅಪೇಕ್ಷೆ ಇಟ್ಟುಕೊಂಡು ನಾನು ಮದುವೆಯಾಗ್ತೇನೆ. ಅಂದರೆ ಉತ್ತಮ ಸಂತಾನಕ್ಕಾಗಿ ಅವಶ್ಯವಾಗಿ ಅವಳನ್ನು ಮದುವೆಯಾಗ್ತೇನೆ. ಆದರೆ ಅತೋ ಭಜಿಷ್ಯೆ ಸಮಯೇನ ಸಾಧ್ವೀ, ಮದುವೆಯಾಗ್ತೇನೆ, ಆದರೆ ಒಂದು ಕಂಡೀಷನ್, ಒಂದು ಸಮಯ, ಒಂದು ಸೀಮಿತ ಸಮಯ ಇದೆ. ಅಷ್ಟರವರೆಗೆ ಮಾತ್ರ ನಾನು ಗೃಹಸ್ಥ ಧರ್ಮವನ್ನು ಪಾಲನೆ ಮಾಡ್ತೇನೆ. ಆಮೇಲೆ ನಾನು ಭಗವಂತ ಉಪದೇಶ ಮಾಡಿದಂತಹ ತತ್ವವನ್ನು ಅನುಸಂಧಾನ ಮಾಡ್ತಾ ತಪಸ್ಸಿಗೆ ಹೋಗಿಬಿಡ್ತೇನೆ. ಅಲ್ಲಿಯವರೆಗೆ ಮಾತ್ರ ನಾನು ಮದುವೆ ಆಗ್ತೇನೆ. ಅದಕ್ಕೆ ಒಪ್ಪೋದಾದರೆ ಅವಶ್ಯ ಮದುವೆ ಆಗ್ತೇನೆ. ಎಲ್ಲಿಯವರೆಗೆ ಅವಳಲ್ಲಿ ಸಂತಾನ ಆಗೋದಿಲ್ಲ ಅಲ್ಲಿಯವರೆಗೆ ಇರ್ತೇನೆ. ಸಂತಾನ ಆಯಿತೋ ಆಮೇಲೆ ನಾನು ಹೊರಡ್ತೇನೆ ಅಂತ ಹೇಳಿದಾಗ ಆಗಲಿ ಅಂತ ಒಪ್ಪಿಕೊಂಡಿದ್ದಾರೆ. ಮದುವೆಯಾಗಿದೆ. ಬಹಳ ಏನು ಬೇಕಾ, ರಾಜ ಹೇಳಿ ಕೇಳಿ ರಾಜ ಬೇಕಾದಷ್ಟು ಐಶ್ವರ್ಯವನ್ನು, ಶತರೂಪ ಮಹಾರಾಜ್ಞಿ ಪಾರಿಬರ್ಹಾನ್ ಮಹಾಧನಾನ್ ದಂಪತ್ಯೋ ಪ್ರದದಾತ್ರೀತ್ಯ ಗೃಹವಾಸ ಪರಿಚ್ಛದಾನ್, ಬೇಕಾದಷ್ಟು ಕಾಣಿಕೆಗಳನ್ನು ಉಡುಗೊರೆಗಳನ್ನೆಲ್ಲ ಕೊಟ್ಟಿದ್ದಾನೆ. ಕೊಟ್ಟು ಹೊರಡ್ತಾ ಇದ್ದಾರಂತೆ. ಹೊರಡಬೇಕಾದರೆ ಆ ತಾಯಿ ಶತರೂಪ ಮಗಳನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಅಳತಾಳೆ. ಉಪಗುಹ್ಯ ಬಾಹುಭ್ಯಾಂ ಔತ್ಕಂಠೋನ್ಮಿಥಿತಾಶಯ ಅಶಕ್ನುವಂಸ್ತದ್ವಿರಹಂ ಮುಂಚನ್ ಬಾಷ್ಪಕಲಾಂ ಮುಹುಹು, ಗಟ್ಟಿಯಾಗಿ ಅಪ್ಪಿಕೊಂಡು ಅಳ್ತಾ ಇದ್ದಾಳೆ. ನೋಡಿ, ಇದು ಅಳೋದು ಮೊದಲನೇ ಸತಿನೇ. ಹೇಗೆ ಮದುವೆ ಮೊದಲನೇ ಸತಿನೋ ಅಳೋದು ಮೊದಲನೇ ಸತಿ. ಯಾಕಂದರೆ ಅಷ್ಟರವರೆಗೂ ಯಾರು ಮಗಳನ್ನು ಬಿಟ್ಟು ಕೊಟ್ಟದ್ದಿಲ್ಲ, ಮದುವೆ ಮಾಡಿ ಕೊಟ್ಟದ್ದಿಲ್ಲ. ಹೇಗೆ ಗೊತ್ತಾಗಬೇಕು? ಈಗೆಲ್ಲ ಅಳ್ತಾರೆ. ಯಾಕೆ ಅಳ್ತಾರೆ ಅಂದರೆ ಅವರು ಮದುವೆಯಾಗಿ ಅವ್ರು ಹತ್ತಿದ್ರು, ನಾವು ಅಳದೇ ಇದ್ರೆ ಏನು ಅನ್ಕೋತಾರೋ ಏನೋ ಅನ್ನೋದಕ್ಕೆ ಅಳ್ತಾರೆ. ಹಾಗಲ್ಲ, ಇದು ಫಸ್ಟ್ ಟೈಮ್, ಮೊಟ್ಟ ಮೊದಲು ಅಳ್ತಾ ಇದ್ದಾಳೆ. ಆ ಮಗಳನ್ನು ಬಿಡಬೇಕಾದರೆ ಆ ಕಡೆಗೆ ಮದುವೆ ಮಾಡಿಕೊಟ್ಟು ಬರ್ಹಿಷ್ಮತಿ ಬರ್ಹಿಷ್ಮತಿ ಅಂತ ರಾಜ್ಯ. ಯಾರದು? ಸ್ವಯಂಭೂ ಮನುವಿನ ರಾಜ್ಯ. ಆ ಬರ್ಹಿಷ್ಮತಿ ಅಂತ ಯಾಕೆ ಕರೀತಾರೆ ಅಂದರೆ, ಬರ್ಹಿ ಅಂದರೆ ದರ್ಭೆಗಳು. ಆ ವರಾಹದೇವರು ತಮ್ಮ ದೇಹವನ್ನು ಹಿರಣ್ಯಾಕ್ಷನ ಸಂಹಾರವನ್ನು ಮಾಡಿ ಬಂದು ವರಾಹದೇವರು ತಮ್ಮ ದೇಹವನ್ನು ಜೋರಾಗಿ ಝಾಡಿಸಿದರಂತೆ. ಝಾಡಿಸಿದಾಗ ಆ ವರಾಹದೇವರ ಕೂದಲುಗಳೇ ಅಲ್ಲಿ ಬಿದ್ವು. ಆ ಕೂದಲುಗಳೇನೆ ದರ್ಭೆಯಾಯಿತು ಅನ್ನೋದಕ್ಕಾಗಿ ಅದನ್ನು ಬರ್ಹಿಷ್ಮತಿ ಅಂತ ಕರೀತಾರೆ ಅಂತ ಹೇಳ್ತಾರೆ. ಅಂತಹ ಬರ್ಹಿಷ್ಮತಿ ಎಂಬ ರಾಜ್ಯ, ಅಲ್ಲಿ ಅನೇಕ ವರ್ಷಗಳ ಕಾಲ ರಾಜ್ಯವನ್ನು ಆಳಿದ್ದಾನೆ. ಸ್ವಯಂಭೂ ಮನುವಿನ ಬಗ್ಗೆ ಹೇಳ್ತಾರೆ. ಅಯಾತಯಾಮಸ್ತಸ್ಯಾಸನ್ ಯಾಮಾಹ ಸ್ವಾಂತರಯಾಪನಾಹ ಶೃಣ್ವತೋ ಧ್ಯಾಯತೋ ವಿಷ್ಣೋ ಕುರ್ವತೋ ಬ್ರುವತಃ ಕಥಾಹ. ಅಯಾತಯಾಮಾಹ, ಯಾಮ ಅಂದರೆ ರಸ, ಸಾರ. ಯಾಮ ಅಂದರೆ ಸಾರ. ಅಯಾತಯಾಮ ಅಂದರೆ ಅವನ ಜೀವನದಲ್ಲಿ ಒಂದು ಕ್ಷಣವೂ ಅಸಾರ ಅಂತಾಗಲೇ ಇಲ್ವಂತೆ. ಅವನ ಜೀವನದಲ್ಲಿ ಒಂದು ಕ್ಷಣವೂ ಕೂಡ ಅಸಾರ ಅಂತಾಗಲೇ ಇಲ್ವಂತೆ. ಎಲ್ಲವೂ ಸಾರಭೂತವಾದದ್ದು. ಏನಪ್ಪ ಅಂತಹ ಸಾರಭೂತವಾದ ಕೆಲಸ ಅವನೇನು ಮಾಡ್ತಾ ಇದ್ದ? ಇನ್ನೇನಿಲ್ಲ. ಶೃಣ್ವತೋ ವಿಷ್ಣೋಃ ಶೃಣ್ವತಃ, ಭಗವಂತನ ಗುಣಗಳನ್ನು ಕೇಳ್ತಾ ಇದ್ದ. ವಿಷ್ಣೋಃ ಧ್ಯಾಯತಃ, ಧ್ಯಾನ ಮಾಡ್ತಾ ಇದ್ದ. ಕುರ್ವತಃ, ಏನು ಕೆಲಸ ಮಾಡಿದರೂ ಕೂಡ ಭಗವಂತನ ಕೆಲಸವನ್ನು ಮಾಡ್ತಾ ಇದ್ದ. ಬ್ರುವತಃ ಕಥಾಹ, ಹೀಗೆ ಎಲ್ಲವೂ ಭಗವನ್ಮಯವಾಗಿತ್ತು. ಆದ್ದರಿಂದ ಅಯಾತಯಾಮಾಹ, ಎಷ್ಟು ಚೆನ್ನಾಗಿದೆ ನೋಡಿ. ಹಾಗೆ ಅವನ ಇಡೀ ಜೀವನ ಹಾಗೆ ನಡೆಸಿದ್ದಾನೆ. ಯಃ ಪೃಷ್ಟೋ ಮುನಿಭಿಪ್ರಾಹ, ಯಜ್ಞನಾಮಕನಾದಂತಹ ಭಗವಂತನ ವಿಶೇಷವಾದ ಉಪಾಸನೆಯನ್ನು ಮಾಡಿ ಅವನಿಂದ ರಕ್ಷಿತನಾದ. ಈ ಸ್ವಯಂಭುವ ಮನುವೆ ಎಲ್ಲ ಋಷಿಮುನಿಗಳು ಬಂದು ಕೇಳಿದಾಗ ಮನುಸ್ಮೃತಿಯನ್ನು ರಚನೆ ಮಾಡಿ ಮನುಸ್ಮೃತಿಯ ಉಪದೇಶವನ್ನು ಮಾಡಿದ್ದಾನೆ ಎಂಬುದಾಗಿ ಅವನ ಕಥೆಯನ್ನು ತಿಳಿಸ್ತಾರೆ. ಈ ಕಡೆಗೆ ತಂದೆ ತಾಯಿಗಳು ಹೋದ ಮೇಲೆ ಇವಳು ಸೇವೆಯನ್ನು ಮಾಡ್ತಾ ಇದ್ದಾಳೆ. ಏನು ಸೇವೆ ಹೇಳ್ತಾರೆ? ವಿಸ್ರಂಭೇಣ, ಗಂಡನ ಸೇವೆ. ಗಂಡ ಬೆಳಿಗ್ಗೆ ಹೇಳ್ತಿದ್ದ, 3:30 ಏಳೋದು, ಸ್ನಾನ ಮಾಡಿ ತಪಸ್ಸಿಗೆ ಕೂತು ಬಿಡೋದು, ಅನ್ಹೀಕವನ್ನು ಮಾಡ್ತಾ ಕೂಡೋದು, ಏನೇನು ಬೇಕೋ ಎಲ್ಲವನ್ನು ಸಿದ್ಧ ಮಾಡಿಕೊಡುವ ಕೆಲಸ ಇವಳದು. ವಿಸ್ರಂಭೇಣ, ಅತೀ ವಿಶ್ವಾಸದಿಂದ. ಆತ್ಮಶೌಚೇನ, ಇವಳು ಅತ್ಯಂತ ಶುದ್ಧಳಾಗಿ, ಬಾಹ್ಯ ಶುದ್ಧಿ ಆಂತರಶುದ್ಧಿ ಎರಡನ್ನೂ ಕಾಪಾಡಿಕೊಂಡು. ಗೌರವೇಣ, ಏನಪ್ಪ ಇವನು ಈಗ ಮಾಡ್ತಾನೆ ಅಂತ ಬೇಸರಿಕೆ ಇಲ್ಲ, ಗೌರವದಿಂದ, ಗಂಡನ ಮೇಲೆ ಗೌರವದಿಂದ. ದಮೇನ ಚ, ತಾನು ಸ್ವಯಂ ಇಂದ್ರಿಯ ನಿಗ್ರಹವನ್ನು ಮಾಡಿ. ನೀವೇನಾದರೂ ಮಾಡ್ಕೊಳ್ರಿ, ಮುಂಜಾನೆ ನೀವು 3 ಮಾಡಿರಿ, ಮಧ್ಯಾಹ್ನ 8 ಊಟ ಮಾಡಿರಿ, 10 ಊಟ ಮಾಡಿರಿ, ನಾನಂತೂ ಬೆಳಗ್ಗೆ ಮುಗಿಸ್ತೇನೆ ಫಳಾರ ಅಲ್ಲ. ದಮೇನ ಚ,
ತಾನು ಇಂದ್ರಿಯ ನಿಗ್ರಹವನ್ನು ಮಾಡಿಕೊಂಡು ಶುಶ್ರೂಷಯ ನಿರಂತರವಾಗಿ ಅವರ ಸೇವೆಯನ್ನು ಮಾಡಿ, ಇದೆಲ್ಲ ಮಾಡೋದು ಹೇಗೆ? ಸೌಹೃದೇನ, ಪ್ರೀತಿಯಿಂದ. ಮತ್ತೆ ಏನೋ ಹೇಳಿದ್ದಾರೆ ಮಾಡಲೇಬೇಕು ಅಂತ ಬಿಡೇಕ್ಕಲ್ಲ, ಸೌಹೃದೇನ. ವಾಚಾ ಮಧುರಯ ಪ್ರಭೋ, ಸುಂದರವಾದ ಮಧುರವಾದ ಮಾತುಗಳನ್ನಾಡ್ತಾ ವಿಸೃಜ್ಯ ಕಾಮಡಂಭೌಚ ದ್ವೇಷಂ ಲೋಭಂ ಅಘಂ ಮದಂ ಅಪ್ರಮತ್ತ. ಯಾವ ಕೆಲಸವನ್ನು ಮರೆತೇ ಅಂತಾಗೋ ಹಾಗಿಲ್ಲ, ಹಾಗೆ ಎಲ್ಲವನ್ನು ಚಾಚೂ ತಪ್ಪದೆ ಮಾಡ್ತಾ ಸೇವೆಯನ್ನು ಮಾಡಿದ್ದಾರೆ. ಸೇವೆಯನ್ನು ಮಾಡಿದ ಮೇಲೆ ಕಾಲೇನ ಭೂಯಸಾ ಕ್ಷಾಮ. ಕರ್ದಮರು ದಿನ ಆಯ್ತು ಎಷ್ಟು ವರ್ಷ ಆಯಿತು, 2 ವರ್ಷ ಆಯಿತು, 3 ವರ್ಷ ಆಯಿತು, ಅನೇಕ ವರ್ಷಗಳು ಹೀಗೇ ಕಳೆದಿದೆ. ಇವಳು ಸೇವೆ ಮಾಡೋದು, ಅವರು ಧ್ಯಾನ ಮಾಡೋದು, ತಪಸ್ಸು ಮಾಡೋದು. ಆಮೇಲೆ ಒಂದು ದಿನ ಕಣ್ ತೆಗೆದು ನೋಡ್ತಾರೆ, ನೋಡಿದರೆ ಕ್ಷಾಮಾಂ, ಸೊರಗಿ ಹೋಗಿಬಿಟ್ಟಿದ್ದಾಳೆ, ಪೂರ್ಣ ಒಣಗಿ ಹೋಗಿಬಿಟ್ಟಿದ್ದಾಳೆ. ವ್ರತಚರ್ಯೆಯ ರಾಜಕುಮಾರಿ, ಆ ರಾಜಕುಮಾರಿ ಬಂದವಳು ಹಾಗೆ ಇಲ್ಲವೇ ಇಲ್ಲ, ಈಗ ಎಲ್ಲ ಚೇಂಜ್ ಆಗಿದೆ. ಆಗ ಅವರಿಗೆ ಕರುಣೆ ಬಂದಿದೆ, ಮಾತನಾಡ್ತಾರೆ. ತುಷ್ಟೋಹ ಮಧ್ಯ ತವ ಮಾನಿ ನಿಮಾನದಾಯ ಶುಶ್ರೂಷಯ ಪರಮಯ ಪರಯಾಚ ಭಕ್ತ್ಯ. ಬಹಳ ಸಂತೋಷ ಆಯ್ತಮ್ಮ ನಿನ್ನ ಸೇವೆಯಿಂದ. ಯಾವ ವ್ಯಕ್ತಿಗೆ ತನ್ನ ದೇಹಕ್ಕಿಂತಲೂ ದೊಡ್ಡದಾದ ವಸ್ತು ಇನ್ಯಾವುದೂ ಇಲ್ಲ, ಅಂತಹ ನಿನ್ನ ದೇಹವನ್ನೇ ನೀನು ಉಪೇಕ್ಷೆ ಮಾಡಿದ್ದಿ, ಅದು ನನಗೆ ಬಹಳ ಸಂತೋಷ ಆದದ್ದು. ಹಾಗಾಗಿ ನೀನೇನು ಹೇಳ್ತೀಯೋ ಅವಶ್ಯವಾಗಿ ನಾನು ಮಾಡ್ತೇನೆ. ಸಿದ್ಧಾಸಿ, ಆಯ್ತು ನೀನು ಗೆದ್ದಿ, ಈಗ ನನ್ನ ಪರಾಕ್ರಮ ತೋರಿಸ್ತೇನೆ ನೋಡು. ಏನು ಹೇಳ್ತಾರೆ? ಬಹಳ ಸುಂದರವಾದ ಮಾತನ್ನು ಹೇಳ್ತಾರೆ. ಸಿದ್ಧಾಸಿ ಭುಂಕ್ಷ್ವ ವಿಭವಾನ್ ನಿಜ ಧರ್ಮದೋಹಾನ್ ದಿವ್ಯಾನ್ ನರೈರ್ ದುರಧಿಗಾನ್ ನೃಪವಿಕ್ರಿಯಾಭಿ. ನಿಜ ಧರ್ಮದೋಹಾನ್, ನಾನು ಮಾಡಿದಂತಹ ತಪಸ್ಸು, ನಾನು ಮಾಡಿದಂತಹ ಏನು ಯಜ್ಞಯಾಗಾದಿಗಳಿದೆಯೋ ಅದರ ಫಲವನ್ನು ನೀನು ನೋಡು. ಅಷ್ಟು ಮಾತ್ರ ಅಲ್ಲ, ಅದರ ಫಲ ಯಾರಾದರೂ ಕೊಡ್ತಾರೆ, ಆದರೆ ನೃಪ ವಿಕ್ರಿಯಾಭಿಹಿ, ಎಂತಹ ಯಜ್ಞಯಾಗ ಮಾಡಿದರೂ ಕೂಡ, ಏನೇ ತಪಸ್ಸು ಮಾಡಿದರೂ ಸಿಗದೇ ಇರುವಂತಹ ಕೇವಲ ಅಪರೋಕ್ಷ ಜ್ಞಾನಿಗಳಿಗೆ ಮಾತ್ರ ಸಿಗುವಂತಹ ಭೋಗಗಳನ್ನು ನಾನು ನಿನಗೆ ಕೊಡ್ತೇನೆ ನೋಡು. ನೃಪ ವಿಕ್ರಿಯಾಭಿ, ಬಹಳ ಸುಂದರವಾಗಿ ಬಹಳ ದೊಡ್ಡ ತತ್ವವನ್ನು ಹೇಳ್ತಾರೆ. ಅಪರೋಕ್ಷ ಜ್ಞಾನಿಗಳಿಗೆ ಏನು ದೊಡ್ಡ ಭಗವಂತ ಒಂದು ಅನುಗ್ರಹವನ್ನು ಮಾಡ್ತಾನೆ ಅಂದರೆ, ಅಪರೋಕ್ಷ ಜ್ಞಾನಿಗಳಿಗೆ ಮೋಕ್ಷವನ್ನಂತೂ ಕೊಟ್ಟೇ ಕೊಡ್ತಾನೆ. ಆದರೆ ಆ ಮೋಕ್ಷ ಕೊಡೋದರ ಜೊತೆಗೆ ಒಂದೇನು ಸ್ಪೆಷಲ್ ಅವರಿಗೆ ಒಂದು ಅನುಗ್ರಹವನ್ನು ದೇವರು ಒಂದು ಎಕ್ಸ್ಟ್ರಾ ಅವರಿಗೆ ಏನು ಕೊಡ್ತಾನೆ ಅಂದರೆ, ಅವರೇನಂತಾರೋ ಅದಾಗತ್ತೆ. ಅವರೇನು ಯಾವುದಕ್ಕಾಗಿಯೂ ಎಕ್ಸ್ಟ್ರಾ ಎಫರ್ಟ್ ಹಾಕೋ ಕಾರಣನೇ ಇಲ್ಲ. ನಿಮಗೆ ಅಪರೋಕ್ಷ ಜ್ಞಾನ ಆಯಿತು, ನಿನಗೆ ಮೋಕ್ಷಕ್ಕೆ ಹೋಗಬೇಕಾಗಿದೆ, ಮೋಕ್ಷಕ್ಕೆ ಹೋಗ್ತೀಯ. ಈಗ ಇದ್ದಕ್ಕಿದ್ದಂತೆ ನೀನು ಅದೃಶ್ಯನಾಗಬೇಕಾಗಿದೆ. ಅದೃಶ್ಯ ಆಗೋದಕ್ಕೆ ಒಂದು ಮಂತ್ರ ಇದೆ, ಒಂದು ತಪಸ್ಸಿದೆ. ಅದನ್ನೆಲ್ಲ ಮಾಡಿ ಅದೃಶ್ಯ ಆಗುವ ಶಕ್ತಿಯನ್ನು ಪಡೆಯಬಹುದು. ಆದರೆ ಅಪರೋಕ್ಷ ಜ್ಞಾನಿಗೆ ಅದು ಬೇಕಾಗಿಲ್ಲ. ಆ ಜ್ಞಾನದ ಸಾಮರ್ಥ್ಯದಿಂದಲೇ ಅವನು ಅದೃಶ್ಯ ಆಗಬಹುದು.